ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ವಾಸು. ಇವತ್ತು ನಾನು KSOU ರಿಲೇಟೆಡ್ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು KSOU ರಿಲೇಟೆಡ್ ಮೆನಿ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೋಡಬಹುದು. ಅದರ ಸಪ್ರೇಟ್ ಪ್ಲೇಲಿಸ್ಟೇ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನಾನು KSOU ಅಲ್ಲಿ ನನ್ನ PG ಕೋರ್ಸ್ನ ಕಂಪ್ಲೀಟ್ ಮಾಡಿದೆ. ಅಂದರೆ ನನ್ನ MA ಇನ್ ಪೊಲಿಟಿಕಲ್ ಸೈನ್ಸ್ನ 2022 ಜುಲೈಯಲ್ಲಿ ನಾನು ಅಡ್ಮಿಷನ್ನ ತೊಗೊಂಡೆ. ಹಾಗೆ ನನ್ನ MA ಕಂಪ್ಲೀಟ್ ಆಗಿದ್ದು 2024 ಅಕ್ಟೋಬರ್ ಮತ್ತು ನವಂಬರಲ್ಲಿ ಎಕ್ಸಾಮ್ನ ನಾನು ಕ್ಲಿಯರ್ ಮಾಡಿದೆ. ಸೊ ವಿತಿನ್ 5-6 ಮಂತ್ಸ್ ಅಂತ ಹೇಳ್ಬೋದು. ನನಗೆ ಪೋಸ್ಟಲ್ಲಿ ಲೆಟ್ರ್ ಬಂದಿತ್ತು 1 ವೀಕ್ ಬಿಫೋರು, ಮಾರ್ಚಲ್ಲಿ. ಸೊ ಮಾರ್ಚ್ 27th ಕಾನ್ವೊಕೇಶನ್ ಇತ್ತು. ಬೇಗನೆ ಪ್ರೊಸೆಸ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನಾವು ರೆಗ್ಯುಲರ್ ಕೋರ್ಸು ಹೋಗಿನೂ ಕಾನ್ವೊಕೇಶನ್ ತೊಗೊಳೋದಕ್ಕೆ 1 ಇಯರ್ ಗ್ಯಾಪ್ ಇರುತ್ತೆ. ಅಂದರೆ ಕಾನ್ವೊಕೇಶನ್ಗೆ ಅಪ್ಲೈ ಮಾಡಿ ನಾವು ಕಾನ್ವೊಕೇಶನ್ ತೊಗೊಳೋದಕ್ಕೆ 1 ಇಯರ್ ಆಗುತ್ತೆ. ಆದರೆ KSOU ಅಲ್ಲಿ ತುಂಬ ಬೇಗನೆ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇಲ್ಲಿ ಕಾನ್ವೊಕೇಶನ್ ಅಟೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು. ನಾನು ಮೈಸೂರಿಗೆ ಹೋಗಿದ್ದೆ. ನನ್ನ ಜೊತೆ ನಮ್ಮ ತಾಯಿ ಕೂಡ ಬಂದಿದ್ದರು. ಸೊ ಇಲ್ಲಿ ಗವರ್ನರ್ ಅವರು ಅಂದರೆ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಗೆ ಹಾಗೆ PhD ಆಗಿರೋಂಥ ಎಲ್ಲ ಸ್ಟೂಡೆಂಟ್ನ ಸ್ಟೇಜ್ ಮೇಲೆ ಕರೆದು ಇಲ್ಲಿ ಈ ಥರ ಅವ್ರಿಗೆ ಅವರ PhD ಡಾಕ್ಟರೇಟ್ನ ಕೊಡ್ತಾ ಇದ್ದಾರೆ. ನಾನು ರೆಗ್ಯುಲರ್ ಕೋರ್ಸಲ್ಲಿ ನನ್ನ ಡಿಗ್ರಿನ ಕಂಪ್ಲೀಟ್ ಮಾಡಿದೆ. ಆಗ ಸಹ ನಾನು ಕಾನ್ವೊಕೇಶನ್ ಅಟೆಂಡ್ ಮಾಡಿರಲಿಲ್ಲ. ಅಂದರೆ ಈ ರೀತಿ ಫಂಕ್ಷನ್ ಎಲ್ಲ ಮಾಡಿ ಕಾನ್ವೊಕೇಶನ್ನ ಕೊಡಲಿಲ್ಲ. ಅಪ್ಲೈ ಮಾಡಿ ನಾವು 1 ಇಯರ್ ಆದಮೇಲೆ ಹೋಗಿ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ ಕಾನ್ವೊಕೇಶನ್ನ. ಬಟ್ ಇಲ್ಲಿ ಈ ರೀತಿ ಚೆನ್ನಾಗಿ ಗ್ರ್ಯಾಂಡಾಗಿ ಪೋಸ್ಟಲ್ಲಿ ಕಾನ್ವೊಕೇಶನ್ಗೆ ಇನ್ವಿಟೇಷನ್ ಲೆಟರ್ನ ಕಳಿಸಿದ್ರು. ನಾನು ನನ್ನ ತಾಯಿ ಜೊತೆ ಹೋಗಿದ್ದೆ. ನಮ್ಮ ಜೊತೆ ಬಂದಿರೋರೊಬ್ಬರು ಕೂಡ ಇಲ್ಲಿ ಪಾಸ್ನ ಕೊಟ್ಟಿದ್ರು. ಸೊ ನಾನು ನನ್ನ ತಾಯಿ ಕೂಡ ಇಬ್ಬರೂ ಕಾನ್ವೊಕೇಶನ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ನಮ್ಮ ತಾಯಿಗೂ ಅಷ್ಟೇ ತುಂಬಾ ಖುಷಿಯಾಯಿತು. ಸೊ ನಾನು ಮದುವೆ ಆದಮೇಲೆ ನನ್ನ ಎಜುಕೇಷನ್ನ ಇನ್ನು ಕಂಟಿನ್ಯೂ ಮಾಡಿದ್ದು. ಸೊ ನಮ್ಮ ಮನೆಯವ್ರ ಸಪೋರ್ಟ್ ತುಂಬಾ ಇದೆ ಇದರಲ್ಲಿ. ನೀವು KSOU ರಿಲೇಟೆಡು ತುಂಬಾ ಡೌಟ್ಸ್ ಕೇಳ್ತಿದ್ದೀರಾ. ನಾನು ಈಗಾಗಲೇ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಅಸೈನ್ಮೆಂಟ್ ಹೇಗೆ ಬರೆಯೋದು, ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಸ್ಟಡಿ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಕ್ವೆಶ್ಚನ್ ಪೇಪರ್ ಎಲ್ಲಿ ಸಿಗುತ್ತೆ, ಇದ್ರ ಕುರಿತಾಗಿ ನಾನು ಹಲವಾರು ವೀಡಿಯೋಸ್ ಮಾಡಿದ್ದೀನಿ. ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ಸಹ ನಾನು ಅಸೈನ್ಮೆಂಟ್ದು ಫ್ರಂಟ್ ಪೇಜ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ಗಳು ಇದೆ. ಅಲ್ಲಿ ನೀವು ಜಾಯ್ನ್ ಆಗೋ ಮೂಲಕ ನಿಮಗೆ KSOU ರಿಲೇಟೆಡ್ KSOU ಅಂತಲೇ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಅಲ್ಲಿ ತುಂಬಾ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೆ KSOU ಆ್ಯಪಲ್ಲಿ ಸಹ ತುಂಬಾ ಹೆಲ್ಪ್ಫುಲ್ಲಾಗಿದೆ. ಅಂದರೆ ಮೊದಲಿಂದನೇ ನಾವು ಬಿಗಿನಿಂಗಿಂದನೇ ಅಡ್ಮಿಷನ್ ತೊಗೊಂಡಿದ್ದ ನಂತರ ಈಗ ನಾವು ರೆಗ್ಯುಲರ್ ಕಾಲೇಜ್ಗೆ ಹೋದರೆ ಯಾವ ರೀತಿ ಓದ್ತೀವಿ, ಅದೇ ರೀತಿ ಸಿಲೆಬಸ್ ಇಟ್ಕೊಂಡು ನಾವೇ ಓನ್ ನೋಟ್ಸ್ ಮಾಡ್ಕೊತಾ ಓದ್ತಾ ಹೋದರೆ, ಅದನ್ನು ರಿವೈಸ್ ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ತೊಗೋತಾರೆ. ಈವ್ನಿಂಗ್ 5 ಡೇಸು ಮಾರ್ನಿಂಗ್ ಟು ಈವ್ನಿಂಗ್ ತೊಗೋತಾರೆ ಕೆಲವೊಂದು ಸಲ. ಸೊ ಅದನ್ನು ಅಟೆಂಡ್ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಗೊತ್ತಾಗುತ್ತೆ ವಿಷಯಗಳ ಬಗ್ಗೆ. ಹಾಗೆ ಇನ್ ಡೆಪ್ತಾಗಿ ಕೂಡ ಹೇಳ್ತಾರೆ. ಅದನ್ನು ನಾವು ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ನೋಟ್ಸ್ ಮಾಡ್ಕೊಂಡು ಓದೋದ್ರಿಂದ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನನಗಂತೂ KSOU ಇಂದ ತುಂಬಾ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ ಬೇರೆ ಎಕ್ಸಾಮ್ಸು ಈ ರೀತಿ ಆನ್ ಟೈಮ್ ಆಗಲಿ ಅಥವಾ ರಿಸಲ್ಟ್ಸ್ ಕೊಡೋದು ಇಷ್ಟು ಫಾಸ್ಟಾಗಿ ಇಲ್ಲ. ಬಟ್ KSOU ಅಲ್ಲಿ ಇದು ಯಾವುದೇ ಡಿಲೇ ಇಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಹಾಗೆ ಅವ್ರು ಆನ್ ಟೈಮ್ ಯಾವ ಟೈಮಲ್ಲಿ ಹೇಳಿರ್ತಾರೆ ಆ ಟೈಮಲ್ಲೇ ಎಕ್ಸಾಮ್ಸ್ ಕೂಡ ಮಾಡ್ತಾರೆ. ಹಾಗೆ ರಿಸಲ್ಟ್ ಕೂಡ ಕೊಡ್ತಾರೆ. ಸೊ ಯಾರು ಡಿಸ್ಟೆನ್ಸಲ್ಲಿ ಅಂದರೆ ವರ್ಕಿಂಗ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಅಥವಾ ಯಾರಿಗೆ ಕಾಲೇಜ್ಗೆ ಹೋಗಿ ತಮ್ಮ PG ಅಥವಾ UG ಕೋರ್ಸು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಇದ್ದೀರಾ, ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ಸೊ ನನಗೂ ಈ ರೀತಿ ಗೊತ್ತಾಗಿದ್ದು KSOU ಅಂತ ಇದೆ ಅಂತ ಗೊತ್ತಾಗಿದ್ದು ನಾನು ಸರ್ಚ್ ಮಾಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ KSOU ಬಗ್ಗೆ ನನಗೆ ಗೊತ್ತಾಗಿದ್ದು. ಸೊ ಇಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲೂ ಒಂದು ರೀಜನಲ್ ಸೆಂಟ್ರಲ್ಲೂ ಅಂದರೆ ಎಲ್ಲ ಡಿಸ್ಟಿಕ್ನಲ್ಲೂ ಒಂದು ರೀಜನಲ್ ಸೆಂಟ್ರ್ ಇರೋದ್ರಿಂದ ನೀವು ರೀಜನಲ್ ಸೆಂಟ್ರಿಗೆ ಹೋಗಿ ಎಕ್ಸಾಮ್ನ ಬರೀಬೋದಾಗಿರುತ್ತೆ. ಹಾಗೆ ನಾನು ಈ ಚಾನಲ್ನ ಶುರು ಮಾಡಿದ್ದು ನನ್ನ ಲೈಫ್ ಸ್ಟೈಲ್, ಟ್ರಾವೆಲ್ ಹಾಗೆ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ.
ಡೇ ಟು ಡೇ ಲೈಫ್ದು ಒಂದು ವಿಡಿಯೋ ಮಾಡ್ತಾನೆ. ನಾನು ಒಂದು ಅಸೈನ್ಮೆಂಟು KSOUದು ಅಸೈನ್ಮೆಂಟ್ ಬರೀತಾ ಇದ್ದಿದ್ದಂಥ ಒಂದು ಶಾರ್ಟ್ಸು ತುಂಬಾ ವೈರಲ್ ಆಯಿತು. ಹಾಗೆ KSOU ರಿಲೇಟೆಡೇ ನನಗೆ ತುಂಬಾ ಕ್ವೆಶನ್ಸು, ಕಮೆಂಟ್ಸು KSOU ರಿಲೇಟೆಡೇ ಬಂತು. ಹಾಗಾಗಿ ನಾನು ಮೋಟಿವೇಟ್ ಆಗಿ KSOU ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಬಂದೆ. ಇನ್ನು ಮುಂದೆ KSOU ಹಾಗೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ದು ಏನೇ ಕ್ವೈರೀಸ್ ಇದ್ರೂ, ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಮಾಡಿ. ಸೊ ದಟ್ ನಾನು ಆ ರಿಲೇಟೆಡ್ ವೀಡಿಯೋಸ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನನ್ನ ಲೈಫ್ ಟೈಮಲ್ಲಿ ಅಂತ ಅನಿಸುತ್ತೆ. ನಾನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಶಾರ್ಪ್ 1 o'clockಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನಗೆ ಎನ್ಕರೇಜ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.